ಪ್ರಾಬ್ಲಮ್ ಏನಿದೆ? ವಿಜಯೇಂದ್ರ ಅಂಡ್ ಅಶೋಕ್. ಅವ್ರ ನಾಯಕತ್ವದಲ್ಲಿ ವಿಜಯೇಂದ್ರ ಅವರು ಮತ್ತೆ ಅಶೋಕ್ ಅವರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು 7 ಮತದಾನ ಅಡ್ಡ ಮತದಾನ ಆಗಿದೆ ಅಂದ್ರೆ ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟೇ ಹರ್ತಾ ಇತ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ ಬಿಜೆಪಿ ಅವರು ಧನ್ಯವಾದ ತಿಳಿಸಬೇಕು. ಅಂದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ, 5 ಕ್ಯಾಂಡಿಡೇಟ್ ನಮ್ದು, 1 ಕ್ಯಾಂಡಿಡೇಟ್ ಬಿಜೆಪಿ ಆಗ್ತಾ ಇತ್ತು. ಸರ್, ಇನ್ನೊಂದು ಕಡೆ ಯಾರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿದ್ರು ಜೆಡಿಎಸ್ ಅಲ್ಲಿ ಅಂತವರನ್ನ ಜೆಡಿಎಸ್ ಪಕ್ಷದಿಂದ ಕೈ ಬಿಡ್ತೀವಿ ಅದು ಅವ್ರ ಪಕ್ಷದ ಹೇಳಿದ್ದಾರೆ. ಅವ್ರೇನಾದ್ರೂ ನೋಡಿ, ಅವಕಾಶ ಮಾಡಿಕೊಡ್ತಾರೆ, ಅದು ಅವ್ರ ಪಕ್ಷದ ವಿಚಾರ. ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೋಸ್ಕರ ನಮ್ಮ ಬಾಗಿಲು ನಿಮಗೂ ತೆರೆದಿದೆ. ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ನೀವು ಬರ್ಬೋದು, ಆದ್ರೆ ನಮ್ಮ ತತ್ವ ಸಿದ್ಧಾಂತ ಇರಬೇಕು. ಇಲ್ಲ ಬೇಡ ಅನ್ನಂಗಿಲ್ಲ. ಸಂವಿಧಾನದಲ್ಲಿ ನಂಬಿಕೆ ಇಲ್ವಾ ನಿಮ್ಗೆ? ಅವರಿಗಿಲ್ಲ, ನಮಗಿದೆ. ನಿಮ್ಗೂ ನಂಬಿಕೆ ಅಂದ್ರೆ ನಮಗೆ ವೋಟ್ ಹಾಕ್ಬೇಕು ನೀವು, ನೋ ಚಾಯ್ಸ್. ಆಮೇಲೆ ಇವರು ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ.